ಕನ್ನಡ ಸಿನಿಮಾ ಎಷ್ಟು ಇಂಪಾರ್ಟೆಂಟು ಹಾಗೆಯೇ ಇಂಗ್ಲೀಷಲ್ಲಿ ಮಾಡಿರೋವಂಥ ನಮ್ಮ ಕನ್ನಡ ಸಿನಿಮಾನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿತ್ತು. ಸೊ ಈ ವಿಡಿಯೋನ ಮಾಡ್ತಿರೋವಂಥ ಮೇನ್ ಉದ್ದೇಶ ಬಂದು, ನಾನು ಅಂದ್ಕೊಂಡಿರಲಿಲ್ಲ ಮಿಡ್ ನೈಟ್ ಬಂದು ಒಂದು ವಿಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ ಅಂತ. ರಿವ್ಯೂಕ್ಕೂ ಮುಂಚೆ ಅಂತ ಒಂದು ವಿಡಿಯೋ ಹಾಕಿದ್ನಲ್ಲ, ಅದೇ ಲಾಸ್ಟ್ ಅಂತ ಅಂದ್ಕೊಂಡಿದ್ದೆ. ಆದರೆ ನಾನೇನು ಮೇನ್ ವಿಚಾರನ ಮಾತಾಡಬೇಕಾಗಿತ್ತು ಅದು ಮಾತಾಡಿರಲಿಲ್ಲ. ಯಾಕೆ ಅಂತಂದರೆ, ಸಿನಿಮಾ ರಿಲೀಸ್ ಆದಮೇಲೆ ನೋಡೋಣ, ಅದುವರೆಗೂ ಯಾವುದೇ ಕಾರಣಕ್ಕೂ ಅನ್ಅಫಿಷಿಯಲ್ ಮಾತುಗಳನ್ನ ಆಡೋದು ಬೇಡ ಅಂತ. ಆದರೆ ನಿಂಗೆ ಗೊತ್ತಾಗಿ ಹೋಗಿದೆ, ಈಗ ನಾಳೆ ಸಿನಿಮಾ ರಿಲೀಸ್ ಆಗಿಕೊಟ್ಟಿದೆ, ಆದರೆ ರೀಜನಲ್ ಲ್ಯಾಂಗ್ವೇಜಸ್ ಮಾತ್ರ ಬಂದಿದೆ: ಹಿಂದಿ, ತಮಿಳ್, ತೆಲುಗು, ಮಲಯಾಳಂ, ಕನ್ನಡ. ಸೊ ಇಂಗ್ಲೀಷ್ ಎಲ್ಲೋಯ್ತು. ಸೊ ಇಂಗ್ಲೀಷ್ ಲ್ಯಾಂಗ್ವೇಜ್ನ ಮೇನ್ಲಿ ಇಂಟರ್ನ್ಯಾಷನಲ್ಲಿಗೇನೆ ಇಟ್ಟಿದ್ದಾರೆ. ಸೊ ಇಲ್ಲಿನ ಇಂಡಿಯನ್ ರೀಜನಲ್ಲಿ ಏನಾಗಿದೆ ಅಂತಂದರೆ, ನಾರ್ತಲ್ಲಿ ಜಾಸ್ತಿ ಬುಕ್ಕಿಂಗ್ ಹೈಯೆಸ್ಟ್ ಆಗಿರಲಿಲ್ಲ. ಸೌತಲ್ಲೆಲ್ಲ ಬುಕ್ಕಿಂಗ್ಸ್ ಎಲ್ಲ ಫುಲ್ ಸ್ಟಾರ್ಟೆಲ್ಲ ಫಿಲ್ ಆಗ್ತಿದೆ. ಆದರೆ ಹಿಂದಿ ಬೆಲ್ಟ್ ಕೂಡ ಇಂಪಾರ್ಟೆಂಟ್ ಆಗಿತ್ತು, ಹಿಂದಿ ಮಾರ್ಕೆಟ್ ಕೂಡ ಇಂಪಾರ್ಟೆಂಟ್ ಆಗಿತ್ತು. ಆದರೆ ಬುಕ್ಕಿಂಗ್ಸ್ ಮಾತ್ರ ಅಷ್ಟು ಅಂದ್ಕೊಂಡಷ್ಟು ಆಗ್ತಾ ಇರಲಿಲ್ಲ. ಆದರೆ ಏನು ನೋಟಿಸ್ ಮಾಡಿದ್ದು ನಾನು ಏನಂತಂದರೆ, ನಾನು ಕೂಡ ವೆಯ್ಟ್ ಮಾಡಿದ್ದೆ ಆಯಿತಾ, ಬುಕ್ ಮಾಡೋದಕ್ಕೂ ಮೊದಲು ಇಂಗ್ಲೀಷ್ ವರ್ಷನ್ ಏನಾದರೂ ಬಂದರೆ ನೋಡೋಣ ಅಂತ. ಯಾಕೆಂದರೆ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಶಾರ್ಟ್ ಆಗಿರೋದ್ರಿಂದ, ಅದು ಕಂಪ್ಲೀಟ್ಲಿ ಇಂಟರ್ನ್ಯಾಷನಲ್ ಆಡಿಯನ್ಸಿಗೋಸ್ಕರ ಆಗಿರೋದ್ರಿಂದ ನಾನು ಅದನ್ನು ನೋಡಬೇಕಾಗಿತ್ತು. ಆ ಸಿನಿಮಾನ ನೋಡಿ ರಿವ್ಯೂ ಮಾಡುವಂಥದ್ದು ಇಂಪಾರ್ಟೆಂಟ್ ಆಗಿತ್ತು. ಕನ್ನಡ ಸಿನಿಮಾ ಎಷ್ಟು ಇಂಪಾರ್ಟೆಂಟು ಹಾಗೆಯೇ ಇಂಗ್ಲೀಷಲ್ಲಿ ಮಾಡಿರೋವಂಥ ನಮ್ಮ ಕನ್ನಡ ಸಿನಿಮಾನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿತ್ತು. ಲೈಕ್ ಫಾಸ್ಟೆಸ್ಟ್ 1 ಮಿಲಿಯನ್ ಬುಕ್ಕಿಂಗ್ಸ್ ಆಗೋಗಿರೋವಂಥದ್ದು ಯಾವುದೇ ಒಂದು ಪಾರ್ಟ್ 2 ಅಲ್ದಲ್ಲೇ ಇರೋವಂಥ ಸಿನಿಮಾಗೆ ಹೇಳ್ತಿರೋವಂಥದ್ದು. ಪಾರ್ಟ್ 1 ಪಾರ್ಟ್ 2 ಬಂದಾಗ ಪಾರ್ಟ್ 1 ಸಿನಿಮಾಕ್ಕಿಂತನೂ ಜಾಸ್ತಿ ಪಾರ್ಟ್ 2 ಆಗೋದು ಕಾಮನ್ ಆಗಿರುವಂಥ ವಿಷಯ. ಆದರೆ ಯಾವುದೊಂದು ಸೀಕ್ವೆಲ್ ಇಲ್ಲದೇ ಒಂದು ಫಸ್ಟ್ ಫ್ರೆಶ್ ಸಿನಿಮಾ, ಯಾವ ಕಾನ್ಸೆಪ್ಟ್ ಯಾವ ರೀತಿ ಇರುತ್ತೆ ಏನು ಗೊತ್ತಿಲ್ಲದೆ ಇರೋಂಥ ಬರ್ತಿರೋವಂಥ ಸಿನಿಮಾ ಇಷ್ಟೊಂದು ಹೈಪ್ ಯಾರಿಗೋಸ್ಕರ? ಯಶ್ ಅವರಿಗೋಸ್ಕರ ಆಗಿರುವಂಥದ್ದು. ತುಂಬ ಅದ್ಭುತವಾಗಿರುವಂಥ ಸೀಕ್ವೆನ್ಸ್ ಇಲ್ದಲೇ ಬರ್ತಿರೋವಂಥ ಒಂದು ಏನಂತಾರೆ ಸಸ್ಪೆನ್ಸ್ ಮೂವಿ. ನನಗೆ ತುಂಬಾ ಖುಷಿ ಆಗ್ತಿದೆ ಒಂದು ಸಿನಿಮಾನ ನೋಡೋದಕ್ಕೋಸ್ಕರ. ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ. ಆ್ಯಂಡ್ ರಿವ್ಯೂಗೋಸ್ಕರ ಕಾಯ್ತಾ ಇರಿ. ಪೀಸ್ ಔಟ್.